ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರ್ತಕ್ಕಂಥ ಅಧಿಕೃತ ಮಾಹಿತಿ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ ಹಾಗೂ ಅಧೀನ ಸಂಸ್ಥೆಗಳಲ್ಲಿ ಸೇವೆ ಮತ್ತು ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಯಾವುದೇ ಒಂದು ದೂರು ಸ್ವೀಕೃತ ಆದರೆ ಅಥವಾ ಮನವಿಗಳು ಸ್ವೀಕೃತ ಆದರೆ ಅದನ್ನು ತ್ವರಿತವಾಗಿ ಮತ್ತು ಗುಣಾತ್ಮಕ ವಿಲೇವಾರಿಗಾಗಿ ಕಾಲಮಿತಿಯನ್ನು ನಿಗದಿಪಡಿಸುವ ಕುರಿತು ಒಂದು ಸರ್ಕಾರದ ನಡವಳಿಕೆಗಳಲ್ಲಿ ಒಂದು ಆದೇಶವನ್ನು ಸೇರಿಸಲಾಗಿದೆ ಸ್ನೇಹಿತರೆ. ಸೊ ಇದಕ್ಕೆ ಮುಂಚೆ ಕಾಲಮಿತಿ ಇತ್ತು, ಈಗ ಏನು ಬದಲಾವಣೆಯನ್ನು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟು ದಿನಗಳ ಕಾಲಾವಕಾಶದಲ್ಲಿ ಈ ವಿಲೇವಾರಿಯನ್ನು ಮಾಡಬೇಕಾಗುತ್ತೆ, ದೂರು ಅಥವಾ ಮನವಿಗಳ ವಿಲೇವಾರಿಯನ್ನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಅಧಿಕೃತ ಮಾಹಿತಿ ಇದಾಗಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ಓದಲಾಗಿರ್ತಕ್ಕಂಥ ಕ್ರಮಾಂಕ 1, 2, 3 ಇದೆ. ಸೊ ಇದರಲ್ಲಿ ಮೊದಲನೇದರಲ್ಲಿ ಏನು ಬಂದಿದೆ ಅಂತಂದರೆ, ಈ ಸಾರ್ವಜನಿಕ ದೂರು ಮತ್ತು ಮನವಿಗಳು ಸ್ವೀಕೃತ ಆಗ್ತಕ್ಕಂಥ ಏಕೀಕೃತ ಸಾರ್ವಜನಿಕ ದೂರು ನಿರ್ವಹಣಾ ತಂತ್ರಾಂಶ, ಅಂದರೆ ಅದನ್ನು ಇಂಟಿಗ್ರೇಟೆಡ್ ಪಬ್ಲಿಕ್ ಗ್ರೀವೆನ್ಸಸ್ ರಿಡ್ರೆಸಲ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಇದರಲ್ಲಿ ಸಾರ್ವಜನಿಕ ದೂರುಗಳನ್ನು ಸ್ವೀಕಾರ ಆಗುತ್ತೆ. ಸೊ ಈ ಮನವಿಗಳನ್ನು ವಿಲೇವಾರಿ ಮಾಡೋದಕ್ಕೋಸ್ಕರ 3 ಹಂತದಲ್ಲಿ ಒಂದು ಅನುಷ್ಠಾನ ಅಧಿಕಾರಿಗಳನ್ನು ನೇಮಿಸಲಾಗಿತ್ತು. ಸೊ ಅದು ಯಾವ ರೀತಿ ಇದೆ ಅಂತಂದರೆ, ನೋಡಿ, ಒಂದು ಕೇಸ್ ವರ್ಕರು ಮತ್ತು ಗೆಸ್ಟ್ ಆಫೀಸರ್ ಮತ್ತು ಗ್ರೂಪ್ ಎ ಆಫೀಸರು, ಈ 3 ಹಂತದ ಅಧಿಕಾರಿಗಳನ್ನು ನೇಮಕ ಮಾಡಿ ಅವರಿಗೆ 7 ದಿನಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. ಸೊ ಅದ್ರ ಬಗ್ಗೆ ಕ್ರಮಾಂಕ 1. ಆದರೆ ಕ್ರಮಾಂಕ 2ರಲ್ಲಿ ನೋಡಿ, ಸರ್ಕಾರ ಆದೇಶದಲ್ಲಿ ನೋಡಿ, ಕರ್ನಾಟಕದ ಅಂದರೆ ಸಾರ್ವಜನಿಕ ಕುಂದುಕೊರತೆ ದೂರುಗಳನ್ನು ವಿಲೇವಾರಿಗೊಳಿಸಲು 30 ದಿನಗಳ ಕಾಲಮಿತಿಯನ್ನು ನೀಡಲಾಗಿತ್ತು. ಸೊ ಈ ಸಂಬಂಧವಾಗಿ ಕ್ರಮಾಂಕ 2ರಲ್ಲಿ ನೀಡಲಾಗಿದೆ. ಹಾಗೆ ಕ್ರಮಾಂಕ 3ರಲ್ಲಿ ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರದ ಒಂದು ಆದೇಶ ಏನಪ್ಪ ಅಂತಂದರೆ, ಈ CPGRAMSನಲ್ಲಿ ಸ್ವೀಕೃತವಾಗುವ ದೂರುಗಳನ್ನು ವಿಲೇವಾರಿ ಮಾಡಲಿಕ್ಕೆ 21 ದಿನಗಳ ಕಾಲಾವಕಾಶವನ್ನು ನೀಡಿ ಈಗ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ. ಇದು ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥದ್ದು. ಸೊ 30 ದಿನಗಳು ರಾಜ್ಯ ಸರ್ಕಾರದಲ್ಲಿ ಇದ್ದಿದ್ದು, ಈಗ ಕೇಂದ್ರ ಸರ್ಕಾರ 21 ದಿನಗಳಲ್ಲಿ ವಿಲೇವಾರಿಯನ್ನು ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿರುವ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರದಲ್ಲಿ ಕೂಡ ಇದೇ ರೀತಿಯ ಒಂದು ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ನೋಡಿ, ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಪರಿಷ್ಕೃತ ಮಾರ್ಗಸೂಚಿ ಅನ್ವಯ ರಾಜ್ಯದ ವಿವಿಧ ಇಲಾಖೆಗಳು, ಅಧೀನ ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು, ನಿಗಮಗಳು, ಮಂಡಳಿಗಳು, ಪ್ರಾಧಿಕಾರಗಳು, ಅನುದಾನಿತ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಹಾಗೂ ಸಾರ್ವಜನಿಕ ಉದ್ಯಮಿಗಳು ಸೇರಿದಂತೆ ಎಲ್ಲ ಸರ್ಕಾರಿ ಅನುದಾನಿತ ಹಾಗೂ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿನ ಸೇವೆಗಳು ಹಾಗೂ ಯೋಜನೆಗಳಿಗೆ ಸಂಬಂಧಿಸಿದಂತೆ IPGRS ಹಾಗೂ CPGRAMSನಲ್ಲಿ ಸ್ವೀಕೃತವಾಗುವ ಸಾರ್ವಜನಿಕ ಕುಂದುಕೊರತೆಗಳನ್ನು ಹಾಗೂ ಮನವಿಗಳನ್ನು ತ್ವರಿತವಾಗಿ, ಗುಣಾತ್ಮಕವಾಗಿ ಹಾಗೂ ನಾಗರಿಕರಿಗೆ ತೃಪ್ತಿಕರವಾಗಿ ಆಯಾ ವಿಷಯಗಳ ಬಗೆಗಿನ ಕಾಯ್ದೆ, ನಿಯಮ ಹಾಗೂ ಸರ್ಕಾರಿ ಆದೇಶಗಳ ಅನುಸಾರ ಪರಿಣಾಮಕಾರಿಯಾಗಿ ವಿಲೇಗೊಳಿಸಲು ಈ ಕೆಳಕಂಡಂತೆ 21 ದಿನಗಳ ಗರಿಷ್ಠ ಕಾಲಮಿತಿಯನ್ನು ನಿಗದಿಗೊಳಿಸಿ ಆದೇಶಿಸಿದೆ. ಸೊ 21 ದಿನಗಳು. ಇಲ್ಲೂ ಕೂಡ 3 ಹಂತದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಸೊ ಪ್ರತಿಯೊಬ್ಬ ಅಧಿಕಾರಿಗಳಿಗೆ 7 ದಿನ. ನೋಡಿ, L1 ಹಂತದ ಕ್ಷೇತ್ರದ ಅನುಷ್ಠಾನಾಧಿಕಾರಿ ಹಾಗೂ L2 ಮತ್ತು L3 ಇವರಿಗೆ 7 ದಿನಗಳ ಕಾಲಾವಕಾಶವನ್ನು ನೀಡಿ ಒಟ್ಟು 21 ದಿನಗಳಲ್ಲಿ ಈ ಸಾರ್ವಜನಿಕ ಕುಂದುಕೊರತೆಗಳನ್ನು ವಿಲೇಗೊಳಿಸಬೇಕು ಅಂತ ಈಗ ರಾಜ್ಯ ಸರ್ಕಾರವು ಕೂಡ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಸೊ 30 ದಿನ ಇದ್ದಂಥ ಈಗ 9 ದಿನ ಕಡಿಮೆ ಮಾಡಿ 21 ದಿನಗಳಿಗೆ ಇಳಿಸಿದೆ. ಸೊ ಆದಷ್ಟು ಬೇಗ ಈಗ ಯಾವುದೇ ಸಾರ್ವಜನಿಕರ ಕುಂದುಕೊರತೆಗಳು, ದೂರು, ಮನವಿಗಳು ಏನೇ ಇದ್ದರೂ ಅದು ವಿಲೇವಾರಿ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.